ಸರ್ ಇದು ಮಾರುತಿ ಸ್ವಿಫ್ಟ್ ಅಂತೇಳಿ ಇದರ ಬೆಲೆ 3,85,000. ಸೊ ಇದು 370 ಕೊಟ್ಬಿಡ್ತೀವಿ ಸರ್. ಸರ್ ETOS 4,65,000 ಹೇಳ್ತಾರೆ ಸರ್. ಫೈನಲ್ಲು 4,35,000 ಆಗ್ಬೋದು. ವೋಕ್ಸ್ ವ್ಯಾಗನರ್ ಕಂಪ್ನಿ ವೆಂಟೋ ಅಂತೇಳಿ ಇದರ ಬೆಲೆ 4,25,000. ಒಂದು 4,10 ಆಗ್ಬೋದು ಸರ್. ಸರ್ ಇದು ಚೌರೆಟ್ ಕಂಪನಿ ಬಿಟ್ ಅಂತೇಳಿ ಇದ್ರ ಬೆಲೆ ಬಂದು 2,35,000 ಸರ್. ಫೈನಲ್ ಆಗಿ ಹೇಳೋದಾದ್ರೆ 2,25,000ಕ್ಕೆ ತೀರ್ಮಾನ ಆಗುತ್ತೆ ಸರ್. ಸರ್ ಇದು ಸ್ವಿಫ್ಟ್ ಟಾಪ್ ಎಂಡ್ ಮಾಡಲ್ ZXi ಅಂತೇಳಿ ಒಂದು 6,75 ಆಗ್ಬಿಡುತ್ತೆ ಸರ್. ಇದು ಫೋರ್ಡ್ ಫಿಗೋ ಅಂತೇಳಿ ಇದ್ರ ಬೆಲೆ 2,45,000. ನೆಗೋಷಿಯಬಲ್ ಹೇಳೋದಾದ್ರೆ ಒಂದು 2,35,000 ಆಗುತ್ತೆ ಸರ್. ಹುಂಡೈ ಕಂಪನಿ ಇದು i20 ಇದ್ರ ಬೆಲೆ 3,30,000 ಹೇಳ್ತಾರೆ ಸರ್. ಫೈನಲ್ ಒಂದು 3,20 ಆಗ್ಬೋದು ಸರ್. ಇದು ಮಾರುತಿ ವ್ಯಾಗ್ನರ್ ಇದ್ರ ಬೆಲೆ 4,20,000 ಹೇಳ್ತಾರೆ ಸರ್. ಕೊನೆಯ ಬೆಲೆ ಒಂದು 4,05,000 ಆಗ್ಬೋದು ಸರ್. ಸರ್ ಆಲ್ಟೋ LXi ಇದು ಇದ್ರ ಬೆಲೆ 1,65,000. ಕೊನೆಯ ಬೆಲೆ 1,55,000 ಆಗುತ್ತೆ ಸರ್. ಇದು ಹುಂಡೈ ಇದ್ರ ಬೆಲೆ ಬಂದು 2,75,000 ಹೇಳ್ತಾರೆ ಸರ್. 2,65,000ಕ್ಕೆ ಇದು ಕೊನೆ ಆಗ್ತದೆ ಸರ್. ಇದು ಈಕೋ ಇದ್ರ ಬೆಲೆ 3,00,000 ಕೊನೆ ಒಂದು 3,55,000 ಆಗ್ಬೋದು ಸರ್. ಇದು ಮಾರುತಿ ಸ್ವಿಫ್ಟ್ ಅಂತೇಳಿ 2011ನೇ ಮಾಡಲು ಸಿಂಗಲ್ ಓನರು. ಗಾಡಿ ಬರೀ 27,000 ರನ್ನಿಂಗ್ ಆಗಿದೆ ಸರ್. ಗಾಡಿ ಶೋರೂಮ್ ಕಂಡೀಷನ್ ಏನಿದೆ ಅದೇ ಕಂಡೀಷನ್ ಇವತ್ತು 11ನೇ ಮಾಡಲಲ್ಲೂ ಅದೇ ರೀತಿ ಇದೆ. ಟೈರ್ಸ್ಗಳು ಭಾರಿ ಚೆನ್ನಾಗಿದೆ, ಇಂಟೀರಿಯರು ಚೆನ್ನಾಗಿದೆ. ಇದರ ಬೆಲೆ 3,85,000 ಸರ್. 3,85 ಹೇಳ್ತೀವಿ ಸರ್. ಸೊ ಇದು 3,70 ಕೊಟ್ಬಿಡ್ತೀವಿ ಸರ್. 3,70ಕ್ಕೆ ಫೈನಲ್ ಆಗುತ್ತೆ ಸರ್. ಗಾಡಿ ಒರಿಜಿನಾಲಿಟಿ ಬಗ್ಗೆ ಹೇಳೋದಾದರೆ ಭಾರಿ ಚೆನ್ನಾಗಿದೆ ಸರ್. ಇದೆಲ್ಲ ಮೈಲೇಜ್ ಏನು ಕೊಡುತ್ತೆ? ಮೈಲೇಜ್ 16ರಿಂದ 17 ಮೈಲೇಜ್ ಬರ್ತದೆ ಸರ್. ಚೆನ್ನಾಗಿದೆ. ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ವಾಶ್ ಅಪ್ ಟು ಡೇಟ್ ಇದೆ. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ. ಸಿಂಗಲ್ ಓನರು, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಏನೂ ತೊಂದರೆ ಇಲ್ಲ ಸರ್. ಇದು ಸರ್ ETOS ಬಗ್ಗೆ ಹೇಳಿ ಸರ್. ETOS ಇದು 2012ನೇ ಮಾಡಲು. ಕಂಡೀಷನ್ ಬಗ್ಗೆ ಹೇಳೋದಾದರೆ ಭಾರಿ ಚೆನ್ನಾಗಿದೆ. ಟೈರ್ಗಳಾಗಲಿ, ಇಂಟೀರಿಯರ್ ಆಗಲಿ, ಫ್ರಂಟ್ ಲುಕ್ ಆಗಲಿ ಯಾವುದೇ ಡೆಂಟ್ ಆಗಿಲ್ಲ, ಚೆನ್ನಾಗಿದೆ ಸರ್. ಇದು 88,000 ಹೊಡಿದೆ ಸರ್. 88,000 ರೇಟ್ ಸರ್. ಇದು ಸರ್ ಇದು 4,65,000 ಹೇಳ್ತಾರೆ ಸರ್. ಹೌದು ಹೌದು, ಸೆಕೆಂಡ್ ಓನರ್ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇದೆ. ಕಾಂಪ್ರಮೈಸ್ ಇನ್ಶೂರೆನ್ಸ್ ಸರ್. ಚೆನ್ನಾಗಿದೆ. ಗಾಡಿ ಚೆನ್ನಾಗಿದೆ. ಫ್ರಂಟ್ ಲುಕ್ಕು ಚೆನ್ನಾಗಿದೆ ನೋಡಿ. ಗಾಡಿ ಒರಿಜಿನಾಲಿಟಿ ಏನಿದೆ ಅದಿದೆ ಸರ್. ಫೈನಲ್ ರೇಟ್ ಸರ್ ಫೈನಲ್ಲು 4,35,000 ಆಗ್ಬೋದು. 4,35,000 ಫೈನಲ್. ಹೌದು. ಓಕೆ ಸರ್. ಇದು ಸರ್ ಹೌದು ಸರ್. ಇದು ವ್ಯಾಗ್ನರ್ ವೋಕ್ಸ್ ವ್ಯಾಗ್ನರ್ ಕಂಪ್ನಿ ವೆಂಟೋ ಅಂತೇಳಿ 2014ನೇ ಮಾಡಲು. ಇದರ ಸ್ಪೆಷಾಲಿಟಿ ಏನು ಅಂದರೆ ಸಿಂಗಲ್ ಓನರು. ಗಾಡಿ ಉತ್ತಮ ಗುಣಮಟ್ಟದಲ್ಲೇ ಇದೆ ಸರ್. ಅದು ಒರಿಜಿನಾಲಿಟಿ ಏನಿದೆ ಹಾಗೆ ಇದೆ. ಪೇಂಟ್ ಆಗಿರ್ಬೋದು, ಇಂಟೀರಿಯರ್ ಸೀಟ್ಸ್ ಆಗಿರ್ಬೋದು, ಪ್ರತಿಯೊಂದು. ಇವನ್ ಸ್ಟೆಪ್ನಿನೇ ಯೂಸ್ ಮಾಡಿಲ್ಲ ಅವರು. ಸ್ಟೆಪ್ನಿನೇ ಯೂಸ್ ಮಾಡಿಲ್ಲ, ಆ ರೀತಿ ಅದು ಬಳಕೆ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಇದು ಆರಾಮಾಗಿ ತೊಗೊಬೋದು, ಯಾರು ಬೇಕಾದರೂ. ಒರಿಜಿನಾಲಿಟಿ ಇದೆ. ಇದರ ಬೆಲೆ 4,25,000. 25,000 ಒಂದು 4,10 ಆಗ್ಬೋದು ಸರ್. ಇದು ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಅದೇ ಆಡಿಯೋ ಸಿಸ್ಟಮ್ಮು ಎಲ್ಲ ಚೆನ್ನಾಗಿದೆ ಸರ್. ವಿತ್ AC ಎಲ್ಲ ಚೆನ್ನಾಗಿದೆ. ಫೈನಲ್ ರೇಟ್ ಸರ್. ಇದು ಸರ್ 4,15 ಆಗ್ಬೋದು ಸರ್. 4,15 ಗಾಡಿ ನೋಡೋದಕ್ಕೆ ಭಾರಿ ಚೆನ್ನಾಗಿದೆ ಸರ್. ಸರ್ ಇದು ಚೌರೆಟ್ ಕಂಪನಿ ಬಿಟ್ ಅಂತೇಳಿ ಸರ್. ಇದು ಸ್ವಿಫ್ಟ್ ಟಾಪ್ ಎಂಡ್ ಮಾಡಲು ZXi ಅಂತೇಳಿ ಇದರ ಮಾಡಲ್ ಬಂದು 2018 ಪೆಟ್ರೋಲ್ ವರ್ಷನ್ನು. ಸಿಂಗಲ್ ಓನರು. ಬರೀ 29,000 ಹೊಡಿದೆ ಅಷ್ಟೇ ಸರ್. ಗಾಡಿ ಹೇಗಿದೆಯೋ ಹಾಗೆ ನೀಟಾಗಿದೆ ಸರ್. ಫ್ರಂಟು ಬ್ಯಾಕು ಟೈರ್ಸ್ ಆಗಲಿ, ಸ್ಟೆಪ್ನಿ ಆಗಲಿ, ಇಂಟೀರಿಯರ್ ಸೀಟ್ಸ್ ಆಗಲಿ, ಆಡಿಯೋ ಸಿಸ್ಟಮ್ ಆಗಲಿ ಟಾಪ್ ಕಂಡೀಷನಲ್ಲಿ. ಕಿಲೋಮೀಟ್ರ್ ಕಡಿಮೆ 29,000 ಹೊಡಿದೆ ಅಷ್ಟೇ ಸರ್. ಭಾರಿ ಚೆನ್ನಾಗಿದೆ. ಇದರ ಬೆಲೆ 6,95,000. ನೆಗೋಷಿಯಬಲ್ ಹೇಳೋದಾದರೆ ಒಂದು 6,75 ಆಗ್ಬಿಡುತ್ತೆ ಸರ್. 6,75,000ಕ್ಕೆ ಮುಗೀತು ಸರ್. ಗಾಡಿ ಚೆನ್ನಾಗಿದೆ. ಎಲ್ಲ ವಿತ್ ಶೋರೂಮ್ ಮೇಂಟೆನೆನ್ಸು, ಕಿಲೋಮೀಟ್ರು ಶೋರೂಮ್ ಮೇಂಟೆನೆನ್ಸು ಎಲ್ಲ ಕಂಡೀಷನ್ ಆಗಿದೆ. ವಿತ್ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟಲ್ಲಿದೆ. ಇದರ ಇನ್ಶೂರೆನ್ಸು ಮುಂದಿನ ವರ್ಷ ಏಪ್ರಿಲ್ವರೆಗೂ ಇದೆ. 22ನೇ ಇಸ್ವಿಗೆ ಏಪ್ರಿಲ್ವರೆಗೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸಿಂಗಲ್ ಓನರು, ಪೆಟ್ರೋಲ್ ವರ್ಷನ್ನು, 2018 ಸರ್. ಇದು ಫೋರ್ಡ್ ಫಿಗೋ ಅಂತೇಳಿ 2011ನೇ ಮಾಡಲು, ಸೆಕೆಂಡ್ ಓನರು.
ಗಾಡಿ ಒಂದು 62,000 ಓಡಿದೆ. ಇದ್ರ ಬೆಲೆ 2,45,000. ನೆಗೋಷಿಯಬಲ್ ಹೇಳೋದಾದರೆ ಒಂದು 2,35,000 ಆಗುತ್ತೆ. ಪೆಟ್ರೋಲ್ ವರ್ಷನ್ನು ಬಣ್ಣದಲ್ಲಾಗಲಿ ಅಥವಾ ಟೈರಲ್ಲಾಗಲಿ ಭಾರಿ ನೀಟಾಗಿದೆ, ಒರಿಜಿನಾಲಿಟಿ ಇದೆ. ಇಂಟೀರಿಯರು, ಸೀಟ್ ವರ್ಷನ್ನು, ಆಡಿಯೋ ಸಿಸ್ಟಮ್ಮು ಚೆನ್ನಾಗಿದೆ. ಸುಸ್ಥಿತಿಯಲ್ಲಿರೋ ಗಾಡಿ ಸರ್, ಭಾರಿ ನೀಟಾಗಿದೆ ಸರ್. ಫೈನಲ್ ರೇಟ್ ಎಷ್ಟು ಸರ್ ಇದರ ಬೆಲೆ 2,45, ಫೈನಲ್ ರೇಟ್ ಬಂದು 2,35 ಸರ್. ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸು, ಇನ್ಶೂರೆನ್ಸು ಅಪ್ ಟು ಡೇಟ್ ಸರ್. ಮಾಡಲ್ ಮಾಡಲ್ಲು ಇದು 2011 ಸರ್. 11 ಎರಡನೇ ಓನರ್ ಸರ್. ಲೋನ್ ಆಗುತ್ತೆ 2011 ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಲೋನೆಲ್ಲ ನೀವೇ ಮಾಡಿಸ್ಕೊಡ್ತೀರಾ? ಹೌದು, ನಮ್ಮಲ್ಲೇ ಮಾಡ್ತೀವಿ. ಪ್ಲೇಟ್ ಬಿಟ್ಟು 2012 ಮಾಡಲು, ಸೆಕೆಂಡ್ ಓನರು, ಬರೀ 48,000 ರನ್ನಿಂಗ್ ಆಗಿದೆ ಸರ್. ಇದ್ರ ಬೆಲೆ ಬಂದು 2,35,000 ಸರ್. ಫೈನಲಾಗಿ ಹೇಳೋದಾದರೆ 2,25,000ಕ್ಕೆ ತೀರ್ಮಾನ ಆಗುತ್ತೆ ಸರ್. ಇದು ಗಾಡಿ ಉತ್ತಮ ಸ್ಥಿತಿಯಲ್ಲಿ ಇದೆ ಸರ್, ಚೆನ್ನಾಗಿದೆ ಸರ್. ಯಾರು ಬೇಕಾದರೂ ನೋಡಿದ್ರೆ ಸರ್ 2,35 ಬೆಲೆ, 2,25 ಕೊನೆ ಬೆಲೆ ಸರ್. ಹೌದು ಸರ್, 10,000 ಕಡಿಮೆ ಮಾಡ್ತೀವಿ. ಡಾಕ್ಯುಮೆಂಟ್ಸು ಪರ್ಫೆಕ್ಟಾಗಿದೆ, ಇನ್ಶೂರೆನ್ಸ್ ರನ್ನಿಂಗಲ್ಲಿದೆ. ಎಲ್ಲಿ ಬೇಕಾದರೂ ಹೌದು, ಅದು ನೆಗೋಷಿಯಬಲ್ ಆಗುತ್ತೆ, ಹೆಚ್ಚು ಕಮ್ಮಿ. ಯಾಕೆಂದರೆ ಮಾತಾಡೋ ಶೈಲಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗ್ಬೋದು. ಸ್ಟೆಪ್ನಿ ಚೆನ್ನಾಗಿದೆ, ಇಂಟೀರಿಯರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಸರ್. ಹೂಂಡೈ ಕಂಪ್ನಿ ಇದು i20 2010 ಮಾಡಲು ಗಾಡಿ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರು, 52,000 ಆನ್ ಸರ್ವಿಸ್ ಲಾಗು ರೆಕಾರ್ಡ್ ಇದೆ. ಕಂಪ್ನಿಯಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಬೋದು. ಸೆಕೆಂಡ್ ಓನರು. ಇದ್ರ ಬೆಲೆ 3,30,000 ಹೇಳ್ತಾರೆ ಸರ್. ಫೈನಲ್ಲು ಒಂದು 3,20,000 ಆಗ್ಬೋದು ಸರ್. ಇಂಟೀರಿಯರ್ ಆಗಲಿ, ಔಟ್ಲುಕ್ ಆಗಲಿ ಭಾರಿ ಚೆನ್ನಾಗಿದೆ. 4 ಟೈರ್ಗಳು ಹೊಸ ಟೈರ್ಗಳು, ಸ್ಟೆಪ್ನಿನೂ ಚೆನ್ನಾಗಿದೆ. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟಲ್ಲಿದೆ. ರೀತಿಯ ದೋಷ ಸರ್, ಇದು 3,20,000 ಫೈನಲ್ ಆಗ್ಬೋದು ಸರ್. ಸರ್ ಇದು ಮಾರುತಿ ವ್ಯಾಗ್ನರು 2015 ಮಾಡಲಿದ್ದು, ಸಿಂಗಲ್ ಓನರು. ಇನ್ನು ಇದ್ರ ವಿಶೇಷ ಏನಂದರೆ 31,000 ಮಾತ್ರ ಸರ್ ಓಡಿರೋದು. ಕಣ್ಣು ಮುಚ್ಕೊಂಡು ತೊಗೊಬೋದು. ಫಸ್ಟ್ ಓನರ್ ಆಗಿರೋದ್ರಿಂದ ಯಾವುದೇ ರೀತಿಯ ಹೊಡೆತ ಬಿದ್ದಿಲ್ಲ, ಭಾರಿ ಚೆನ್ನಾಗಿ ನೀಟಾಗಿ ಇಟ್ಕೊಂಡವ್ರೆ. ಇದರ ಬೆಲೆ 4,20,000 ಹೇಳ್ತಾರೆ ಸರ್. ಕೊನೆಯ ಬೆಲೆ ಒಂದು 4,05,000 ಆಗ್ಬೋದು ಸರ್. ಇದು ಗಾಡಿ ಇಂಟೀರಿಯರು, ಆಡಿಯೋ ಸಿಸ್ಟಮ್ಮು, ಡಾಕ್ಯುಮೆಂಟ್ಸು ಎಲ್ಲ ಅಪ್ ಟು ಡೇಟ್ ಇದೆ ಸರ್. ಏನು ನಯಾ ಪೈಸೆ ಖರ್ಚು ಮಾಡೋಂಗಿಲ್ಲ ಸರ್. ಗಾಡಿ ತೊಗೊಂಡು ಆರಾಮಾಗಿ ಪೆಟ್ರೋಲ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಭಾರಿ ನೀಟಾಗಿದೆ ಗಾಡಿ ಸರ್. ಇದರ ಬೆಲೆ 4,20, 4,05,000ಕ್ಕೆ ಇದು ಸೇಲ್ ಆಗುತ್ತೆ ಸರ್. ಸರ್ ಆಲ್ಟೋ LX ಇದು. ಇದ್ರ ಮಾಡಲು ಬಂದು 2008, ಓನರ್ ಬಂದು 2ನೇವರು. 72,000 ಓಡಿದೆ ಸರ್. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟಲ್ಲಿದೆ. ಇದರ ಬೆಲೆ 1,65,000. ಕೊನೆ ಬೆಲೆ 1,55,000 ಆಗುತ್ತೆ ಸರ್. 1,55,000. ಗಾಡಿ ಚೆನ್ನಾಗಿದೆ, ಯಾವುದೇ ಖರ್ಚಿಲ್ಲ. ಇಂಟೀರಿಯರ್ ಸೀಟ್ಸ್ ಆಗಲಿ, ಬ್ಯಾಕ್ ಆಗಲಿ, ಯಾವುದು ಏನೇ ತೊಂದರೆ ಇಲ್ಲ, ಚೆನ್ನಾಗಿದೆ ಸರ್. ಆರಾಮಾಗಿ ತೊಗೊಬೋದು. ಕಡಿಮೆ ಬಡ್ಜೆಟ್ನಲ್ಲಿರೋರು ಈ ಗಾಡಿನ ನೋಡ್ಬೋದು ಸರ್. 1,65,000 ಬೆಲೆ, 1,55,000 ಆಗೋದು ಸರ್. ಇದು ಹೂಂಡೈ 2009 ಮಾಡಲು i10, ಸೆಕೆಂಡ್ ಓನರು. ಗಾಡಿ ತುಂಬ ಭಾರಿ ಚೆನ್ನಾಗಿದೆ. ಇದರ ಬೆಲೆ ಬಂದು 2,75,000 ಹೇಳ್ತಾರೆ ಸರ್. ಯಾವುದೇ ರೀತಿಯ ಖರ್ಚಿಲ್ಲ, ಏನಿಲ್ಲ. ನೋಡೋಕ್ಕೂ ಚೆನ್ನಾಗಿದೆ. 4 ಟೈರ್ಗಳು ಚೆನ್ನಾಗಿದೆ, ಸ್ಟೆಪ್ನಿ ಚೆನ್ನಾಗಿದೆ, ಆಡಿಯೋ ಸಿಸ್ಟಮ್ ರನ್ನಿಂಗಲ್ಲಿದೆ, ಇಂಟೀರಿಯರ್ ಸೀಟ್ಸ್ ಚೆನ್ನಾಗಿದೆ. ಇದರ ಕೊನೆ ಬೆಲೆ 2,65 ಆಗ್ಬೋದು. 2,65,000ಕ್ಕೆ ಇದು ಕೊನೆ ಆಗ್ತದೆ ಸರ್. ಭಾರಿ ಚೆನ್ನಾಗಿದೆ ಸರ್ ಗಾಡಿ, ಯಾವುದೇ ರೀತಿಯಲ್ಲಿ ಏನು ನೋಡೋಂಗಿಲ್ಲ ಸರ್. 2,65,000 ಆಗುತ್ತೆ ಸರ್. ಸರ್ ಇದು ಈಕೋ, ಮಾರುತಿ ಕಂಪ್ನಿ ಈಕೋ. ಇದು 2016 ಮಾಡಲು, ಸೆಕೆಂಡ್ ಓನರು. ಇದರ ಬೆಲೆ 3,65,000. ಕೊನೆ ಒಂದು 3,55,000 ಆಗ್ಬೋದು. 3,55,000 ಆಗ್ಬೋದು. ಹೊಸ ಗಾಡಿಗೆ ಯಾವುದೇ ಹೋಲಿಕೆ ಮಾಡಿದ್ರು ಅದೇ ರೀತಿ ಚೆನ್ನಾಗಿದೆ ಸರ್. ಇಂಟೀರಿಯರ್ ಸೀಟ್ಸ್ ಆಗಲಿ, ಯಾವುದೇ ರೀತಿಯ ಆಕ್ಸಿಡೆಂಟ್ ಆಗಿಲ್ಲ, ಆಕ್ಸಿಡೆಂಟ್ ಫ್ರೀ. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟಲ್ಲಿದೆ. ಸೀಟ್ಸ್ಗಳು ಚೆನ್ನಾಗಿದೆ, ಟೈರ್ಸ್ಗಳು ಚೆನ್ನಾಗಿದೆ. ಜಾಯಿಂಟ್ ಫ್ಯಾಮಿಲಿಗೆ ಆರಾಮಾಗಿ ಹೋಗ್ಬೋದು ಸರ್. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸು ಸರ್. 3,55,000 ಆಗುತ್ತೆ ಸರ್. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ಇದು ನಾಗರಭಾವಿ BDA ಕಾಂಪ್ಲೆಕ್ಸ್ನ ಮುಂದಿನ ರೋಡಲ್ಲಿರ್ತಕ್ಕಂಥ ನೆಕ್ಸ್ ಕಾರಿಂದ ಮಾತಾಡ್ತಾ ಇರೋದು. ನಮ್ಮಲ್ಲಿ ಎಲ್ಲ ಶ್ರೇಣಿಯ, ಎಲ್ಲ ವರ್ಗದ
ಕಡಿಮೆ ಬೆಲೆಯಲ್ಲಿ ಎಲ್ಲ ಶೈಲಿಯ ಕಾರುಗಳು ಅಂದರೆ ದ್ವಿತೀಯ ದರ್ಜೆ ಕಾರುಗಳು ನಮ್ಮಲ್ಲಿ ಸಿಗ್ತವೆ. ದಯವಿಟ್ಟು ಒಮ್ಮೆ ಭೇಟಿ ಕೊಡಿ. ಯಾವುದೇ ಕಂಪ್ನಿದಾಗ್ಬೋದು, ಮಾರುತಿ ಆಗ್ಬೋದು, ಹುಂಡೈ ಕಂಪ್ನಿ ಆಗ್ಬೋದು, ಅಥವಾ ಬೆಲೋನೋ ಆಗ್ಬೋದು, ಯಾವುದೇ ಕಾರುಗಳು ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಮ್ಮಲ್ಲಿ ಡಿಸ್ಪ್ಲೇಲಿ ಕಾಣಿಸ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ಒಳ್ಳೆಯ ಸರ್ವಿಸ್ ಕೊಡ್ತೀವಿ. ಬಂದು ಒಮ್ಮೆ ಭೇಟಿ ಕೊಡಿ.